50 ವರ್ಷಗಳ ಹಿಂದೆ ಭಾರತ ತುರ್ತು ಪರಿಸ್ಥಿತಿಗೆ ಹೋಗಿತ್ತು. ಮೇಡಮ್ ಗಾಂಧಿ ತಮ್ಮ ಸುತ್ತಲಿನಲ್ಲಿದ್ದವ್ರನ್ನೆಲ್ಲ ಕೇಳಿಕೊಂಡಿದ್ದರ ಪರಿಣಾಮವೋ ಅಥವಾ ಅಭದ್ರತೆಯೋ ಗೊತ್ತಿಲ್ಲ, ಬಟ್ಟಲ್ಲಿ ಶಿ ಇಂಪೋಸ್ಡ್ ಎಮರ್ಜೆನ್ಸಿ ಆನ್ ಇಂಡಿಯಾ. ಅತ್ಯಂತ ಕರಾಳ ದಿನಗಳು ಅನ್ನೋದು ಪ್ರಜಾಪ್ರಭುತ್ವವನ್ನು ಒಪ್ಪವರೆಲ್ಲ ಹೇಳೋವಂಥ ಮಾತು. ಇವತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಮೋದಿ ಬರೆದಿರೋ ಒಂದು ಪುಸ್ತಕನ ಅಮಿತ್ ಶಾ ಎಲ್ಲೋ ಬಿಡುಗಡೆ ಮಾಡಿದ್ರು. ಇದಕ್ಕೆ ದೇವೇಗೌಡರು ಮುನ್ನಡಿಯನ್ನು ಬರೆದಿದ್ದಾರೆ. ಸಂವಿಧಾನದ ಕೊಲೆ ಆಗಿತ್ತವತ್ತು ಅನ್ನೋದು ಡ್ಯಾಶ್ ಡ್ಯಾಶ್ ಅಂತ ಇವರೆಲ್ಲ ದಾಳಿಯನ್ನು ಮಾಡಿದ್ದಾರೆ. ಇವತ್ತು ಕೇಂದ್ರ ಸಂಪುಟ ಒಂದು ನಿರ್ಣಯ ಕೂಡ ಮಾಡಿದೆ. ಅದು ಹೇಗೆ ಇದು ಪ್ರಜಾಪ್ರಭುತ್ವದ ಹತ್ಯೆ ಅದು ಅವತ್ತಿನ ದಿನ ಅನ್ನೋದನ್ನು ಮಾಡಿದ್ದಾರೆ. ಕಾಂಗ್ರೆಸ್ನವರು ದೇಶದಲ್ಲಿ ಈಗ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ. ಅದಿರಲಿ, ಅಘೋಷಿತ ತುರ್ತು ಪರಿಸ್ಥಿತಿ ಏನಿದೆ? ನಿಮ್ಮನ್ನು ಯಾವನು ಚುನಾವಣೆಗೆ ನಿಲ್ಲಿಸೋದು ಬಿಟ್ಟಿದ್ದಾನೆ ಸರ್? ಏನು ಅಘೋಷಿತ ತುರ್ತು ಪರಿಸ್ಥಿತಿ ಇದೆ? ಯಾವನು ನಿಮ್ಮನ್ನು ಕೋರ್ಟ್ಗೆ ಹೋಗೋದು ತಪ್ಪಿಸಿದ್ದಾನೆ? ಯಾರು ನಿಮ್ಮನ್ನು ಆ್ಯಂಟಿ ಮಾತಾಡಿದ್ರೆ ಅರೆಸ್ಟ್ ಮಾಡೋ ಸ್ಟೇಜಲ್ಲಿದ್ದಾನೆ? ಖರ್ಗೆ ಅವ್ರು ನೀವು ಮಾತಾಡ್ತೀರಿ ಮೋದಿ ಮೇಲೆ, ನಿಮ್ಮನ್ನೇನು ಅರೆಸ್ಟ್ ಮಾಡ್ತಿದ್ದಾರ? ನೀವು ಬಿಟ್ಟಿದ್ರ? ನೀವು ಇದ್ರಲ್ಲ ಇಲ್ಲಿ ದೇವರಾಜ ಅರಸರ ಜೊತೆ ಆಗ ಯಾರ್ಯಾರನ್ನ ಅರೆಸ್ಟ್ ಮಾಡಿಸಿದ್ರಿ ಮಾತಾಡ್ದವ್ರನ್ನೆಲ್ಲ? ಸುಮ್ಮನೆ ಬಿಟ್ಬಿಡೋದು ಒಂದು ರೈಲನ್ನು. ಅಘೋಷಿತ ಪರಿಸ್ಥಿತಿ, ಅಘೋಷಿತ ತುರ್ತು ಪರಿಸ್ಥಿತಿ ಅಂದ್ಬಿಡೋದು. ಏನು ಅಘೋಷಿತ ತುರ್ತು ಪರಿಸ್ಥಿತಿ? ಲೆಟ್ ಕಾಂಗ್ರೆಸ್ ಮೆನ್ ಎಕ್ಸ್ಪ್ಲೈನ್ ಇಟ್. ಅವತ್ತು ಮಾಡಿದ ತಪ್ಪು ಅವತ್ತು ಮಾಡಿದ ತಪ್ಪು ಅಂತ ಹೇಳ್ಕೊಳ್ಳೋ ಅಂತ ಒಂದು ದೊಡ್ಡತನ ಇಲ್ಲದೆ ಇರೋ ಪಕ್ಷ. ಅಲ್ಲಿ ಶಶಿ ತರೂರ್ಗೆ ಹೇಳ್ತಾರೆ ಖರ್ಗೆ ಅವರು, ಮೋದಿ ಮೊದಲು ಅವ್ರಿಗೆ ಅಂತ. ನಿಮಗೆ ಫ್ಯಾಮಿಲಿ ಮೊದಲು, ನಿಮಗೆ ಇಂದಿರಾ ಮೊದಲು, ರಾಜೀವ್ ಮೊದಲು, ರಾಹುಲ್ ಮೊದಲು, ಪ್ರಿಯಾಂಕಾ ಮೊದಲು, ಸೋನಿಯಾ ಮೊದಲು, ಅಷ್ಟೇ ನಿಮಗೆ. ಆಮೇಲೆ ದೇಶ ನಿಮ್ಗೆ. ಹಂಗಾರೆ ಕಾಂಗ್ರೆಸ್ನವರು ನಮ್ರತೆಯಿಂದ ಇದನ್ನು ಒಪ್ಕೋಬೇಕಾಗಿತ್ತು. ತಪ್ಪಾಗಿತ್ತು, ಅದು ತಪ್ಪದು ಅಂತ ಅವತ್ತಾಗಿದ್ದು. ಇನ್ನು ಪದೇ ಪದೇ ಸುಳ್ಳು ಹೇಳ್ತಿದ್ದಾರೆ. ಏನು ಸುಳ್ಳು? ಸುಳ್ಳೇನದ್ರಲ್ಲಿ ನಡೆದಿರೋದು ಹೇಳಿದ್ದಾರೆ. ನೀವೆಲ್ಲ ಸೇಫ್ ಆಗಿದ್ರಿ ಅಷ್ಟೇ. ತುರ್ತು ಪರಿಸ್ಥಿತಿಯನ್ನು ಜೀವಂತವಾಗಿ ಇಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ಮಾಡ್ತಾ ಇದ್ದಾರೆ. 50 ವರ್ಷ ಕಳೆದು ಹೋಗಿದೆ. ಯು ಹ್ಯಾವ್ ನೋ ರೈಟ್ ಟು ಸ್ಪೀಕ್. ಐ ಸೆ. ಯಾಕೆ ಸರ್? ಏನು ವಾಟ್ ಈಸ್ ದಟ್ ಯು ಹ್ಯಾವ್ ಸಫರ್ಡ್? ತುರ್ತು ಪರಿಸ್ಥಿತಿ ಏನು ಸಫರ್ ಮಾಡಿದ್ದೀರಿ ನೀವೆಲ್ಲ? ಈಗಿನ ಜೀವಂತವಾಗಿ ಇಡುವುದಕ್ಕಂತೆ ಬ್ರಾಹ್ಮಣರು ಅಂದರೆ ಹೀಗೆ ಅಂತ ಜೀವಂತವಾಗಿ ಇಡುವುದು 3000 ವರ್ಷದಿಂದ ಆಗಿದ್ದು ಕಥೆ ಹಿಡ್ಕೊಂಡು ಇವಾಗ ಅದು ಜೀವಂತ ಅಲ್ಲ. ಸ್ವಾತಂತ್ರ್ಯ ತಂದಿದ್ದೇ ನಾವು ಅಂತ ಜೀವಂತವಾಗಿಡೋದು. ನೀವು ಅಲ್ಲ ತಂದಿರೋದು ಕಾಂಗ್ರೆಸ್ನವರು. ಒರಿಜಿನಲ್ ಕಾಂಗ್ರೆಸ್ ಪಾರ್ಟಿ ಈ ಪಾರ್ಟಿ ಅಲ್ಲ. ನಾವೇ ತಂದಿದ್ದು ಅಂತ ಜೀವಂತವಾಗಿಡುವುದು. ದೇಶದಲ್ಲಿ ಕಂಡಿದ್ದ ಟಾಯ್ಲೆಟನ್ನು ಸೇರಿಸ್ಕೊಂಡು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಜವಾಹರ್ಲಾಲ್ ನೆಹರು ಅಂತ ಹೆಸರಿಟ್ಕೊಂಡು ಓಡೋದು ಜೀವಂತವಾಗಿ ಇಡುವುದಕ್ಕೆ. ಅದು ಜೀವಂತವಾಗಿ ಇಡೋದು. ಪೀಪಲ್ ಹೂ ಸ್ಟ್ಯಾಂಡ್ ಫಾರ್ ಎಮರ್ಜೆನ್ಸಿ ಆರ್ ನಥಿಂಗ್ ಬಟ್ ಅವರು ಈ ದೇಶದ ಮೊದಲ ದ್ರೋಹಿಗಳವರು. ಅದಕ್ಕೆ ಪರವಾಗಿ ನಿಂತು. ಹೌದು, ಯಾವತ್ತು ನಿಂತವರು ಅಷ್ಟೇ, ಇವತ್ತು ನಿಂತವರು ಅಷ್ಟೇ. ಬೇಕಾರೆ ಅದು ದ್ರೋಹ, ಅದು ಪ್ರಜಾಪ್ರಭುತ್ವದ ದ್ರೋಹ. ಅದು ಈಗ ಗೊತ್ತಾಗಲ್ಲ ಸರ್. ಸಿ ಈಗಿನ ಯುವಕರಿಗೆ ಏನು ಗೊತ್ತಾಗಲ್ರಿ. ಏನು ಗೊತ್ತಾಗತ್ತೆ? ಎಮರ್ಜೆನ್ಸಿ ಗೊತ್ತಾಗತ್ತೆ. ಇನ್ಯಾವುದೋ ಒಂದು ಪಾರ್ಟ್ 3 ಬಂದರೆ ಯಾವ್ದಾರು ಯಾರಿಗೆ ಬೇಕಿದೆ? ಈಗ ಸ್ವಾತಂತ್ರ್ಯ ಸಂಗ್ರಾಮ ಆಯಿತು, ಅದನ್ನು ಅನುಭವಿಸಿದ್ರು ಪಾಪ. ಆ ಅನುಭವಿಸಿದವರ ಮನಸ್ಸಿನಲ್ಲಿದ್ದನ್ನು ಜಾರಿಗೆ ತರೋದ್ರಲ್ಲಿ ಸಫಲರಾಗಿದ್ದೀರಾ ನೀವು ರಾಜಕಾರಣಿಗಳು? ನಿಮ್ಮಂಥ ಕಚಡಗಳ ಮಧ್ಯೆ ನಾವು ಇನ್ನೂ ಬದುಕಿದ್ದೀವಲ್ಲ ಸಾಯಕ್ಕೆ. ಮಹಾತ್ಮ ಗಾಂಧಿ ಹೆಸರು ಹೇಳಿಕೊಂಡು ದಿನ ಬೆಳಗಾದರೆ ಅನ್ನ ತಿಂತೀರಲ್ಲ ಕಾಂಗ್ರೆಸ್ನಲ್ಲಿ ಕೆಲವರು, ಎಲ್ಲರೂ ಅಲ್ಲ. ಗಾಂಧಿ ಹೇಳಿದ್ದನ್ನು ಒಂದಾದರೂ ಫಾಲೋ ಮಾಡಿದ್ದೀರಾ ನಿಮ್ಮ ಜೀವನದಲ್ಲಿ? ಯೋಗ್ಯತೆಗೆ ವಾಟ್ ಸಾರ್ಟ್ ಆಫ್ ಎ ಫೆಲೋಸ್ ಯು ಆರ್? ಎಮರ್ಜೆನ್ಸಿದು ಮಾತಾಡಬೇಡಿ. ಭಾಳ ಜನ ಭಾಳ ಸಫರ್ ಆಗಿದ್ದಾರೆ ಅದರಲ್ಲಿ. ಸಂಬಂಧವಿಲ್ಲದೆ ಇದ್ದವರು ಸಫರ್ ಆದರು, ಹೋರಾಡಕ್ಕೆ ಹೋದವರು ಸಫರ್ ಆದರು. ನಮಗೆಲ್ಲ ಆಮೇಲೆ ಗೊತ್ತಾಗ್ತಾ ಇದ್ದಿದ್ದು ನಮ್ಮ ರೈಲ್ವೆ ಕ್ವಾರ್ಟರ್ಸ್ನಲ್ಲಿ ನಮ್ಮಲ್ಲಿದ್ದವರೊಬ್ಬರನ್ನ ಎಳ್ಕೊಂಡೋಗಿ ಪೊಲೀಸ್ನವರು ಕಾಲಿನ ಮುಂಭಾಗದ ಬೆರಳುಗಳನ್ನು ಜಜ್ಜಿ ಕಳಿಸಿದ್ರು. ಅವ್ರು ಬಂದವರು ಎಂದೂ ಶೂ ಹಾಕ್ತಿದ್ದವ್ರು ಶೂ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಕ್ಕೆ ಅಂತ ಹಾಗೆ ಗೊತ್ತಾಯ್ತು ನಮಗೆ. ಆ ಥರದ್ದು ಎಷ್ಟು ಕೇಸ್ ಬೇಕು ಪೊಲೀಸರ ದೌರ್ಜನ್ಯದ ಮುಂದೆ? ಅದರಲ್ಲಿ ಈಗ ಯಾವ ದೌರ್ಜನ್ಯ? ಪರಮೇಶ್ವರ್ ಮತ್ತು ಖರ್ಗೆ ಸಾಹೇಬ್ರೆ ಇವತ್ತು ಮಾಡಿಬಿಡ್ಲಿ ನೋಡೋಣ. ಅವನು ಯಾವನಾರು ಪೊಲೀಸ್ನವನೊಬ್ಬ ಸುಟ್ಟಾಕ್ಬಿಡ್ತಾರ ಅವನನ್ನು. ಯಾರು ಹೇಳ್ತಾ ಇದ್ದೀರಿ ಎಮರ್ಜೆನ್ಸಿ ವಿಚಾರನ? ಎಸ್, ಪತ್ರಕರ್ತರು ಎಮರ್ಜೆನ್ಸಿ ಪರವಾಗಿ ನಿಂತ್ಕೊಂಡು ಮಾತಾಡೋದನ್ನ ಮೂರ್ಖರು,
ಏನು ಪತ್ರಕರ್ತರು ಕೊಂಚ ಅನುಭವಿಸಿದ್ರ? ಏನೋ ಅರಸರಿಲ್ಲಿ ಒಂದಿಷ್ಟು ಪತ್ರಕರ್ತರ ಬಗ್ಗೆ ಅವ್ರದ್ದೇ ಆದಂಥ ಅನುಕಂಪ ಇತ್ತು, ಭಾಳ ಜನಕ್ಕೆ ಅಲರ್ಟ್ ಮಾಡಿದ್ರು, ಬಿಡಿಸಿದ್ರು, ಎಲ್ಲ ಮಾಡಿಕೊಂಡ್ರು. ಬೇರೆ ರಾಜ್ಯಗಳಲ್ಲಿ ಒದ್ದೊದ್ದು ಒಳಗೆ ಹಾಕಿದ್ರು. ಅವತ್ತೇ ಹೇಳಿದೆ ನಾನು, ನ್ಯೂಸ್ ಪೇಪರ್ ಆಫೀಸ್ಗಳಲ್ಲಿ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ವಾರ್ತಾ ಇಲಾಖೆಯಿಂದ ಒಬ್ಬೊಬ್ಬ ಅಧಿಕಾರಿ ಹಾಕಿದ್ರು ತಂದು ಡೆಸ್ಕ್ ಕೊಟ್ಟು. ನೋಡ್ತಾ ಎವ್ರಿ ಪೇಜ್ ತೋರಿಸ್ಬೇಕು ಅವನಿಗೆ, ಅವನ್ನ ಟಿಕ್ ಹಾಕೋದು, ಇದು ಹೋಗ್ಬೇಕಾ ಬೇಡವಾ ಅಂತ. ಇನ್ನೇನು ಪ್ರಿಂಟ್ಗೆ ಹೋಗ್ಬೇಕು ನಮಗೆ ತೆಗೀತಿದ್ದಂತೆ ನ್ಯೂಸ್ನ. ನನಗೆ ಸೀನಿಯರ್ಸ್ ಹೇಳ್ತಿದ್ರು ಇದನ್ನು. ಇನ್ನೇನು ಪ್ರಿಂಟ್ಗೆ ಹೋಗ್ಬೇಕು ಅನ್ನೋ ಟೈಮಲ್ಲಿ ಇದು ಹೋಗಿ ಕುಡ್ದು ಬಿಡೋನಂತೆ. ಎಸ್. ಇನ್ನು ಶಶಿ ತರೂರ್ ವಿಚಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮಗೆ ದೇಶವೇ ಮೊದಲು, ಆದರೆ ಕೆಲವರಿಗೆ ಮೋದಿನೇ ಮೊದಲು ಅಂತ ಒಂದು ಟಾಂಗ್ ಕೊಟ್ಟಿದ್ದಾರೆ. ಅದಕ್ಕೆ ತರೂರ್ ಅವರು ಕೂಡ ಒಂದು ಉತ್ತರ ಕೊಟ್ಟಿದ್ದಾರೆ. ಹಕ್ಕಿ ಒಂದು ಹಾರಲು ಸಜ್ಜಾಗಿರುವ ಫೋಟೋದೊಂದಿಗೆ ಯಾರೋ ಅನುಮತಿ ಕೇಳಬೇಕು. ಹೌದು, ದೇಶವೇ ಮೊದಲು. ಈಗ ಬಿಜೆಪಿ ಹೇಳ್ತಾರೆ ಮೊದಲು ದೇಶ, ಆಮೇಲೆ ಪಕ್ಷ, ಆಮೇಲೆ ಅದೇನೋ ಈಗ ಇವರು ಹೇಳ್ತಾರೆ ಮೊದಲು ದೇಶವೇ ಮೊದಲು, ಕೆಲವರಿಗೆ ಮೋದಿ ಫಸ್ಟ್ ಅಂತ. ಕರೆಕ್ಟ್. ಕಾಂಗ್ರೆಸ್ನಲ್ಲಿ ಇರೋರಿಗೂ ಎಲ್ಲರಿಗೂ ಅಷ್ಟೇ. ಖರ್ಗೆ ಅವ್ರಿಗೂ ದೇಶ ಮೊದಲಲ್ಲ, ಖರ್ಗೆ ಅವ್ರಿಗೂ ಸೋನಿಯಾ ಮೊದಲು, ರಾಹುಲ್ ಮೊದಲು, ಪ್ರಿಯಾಂಕಾ ಮೊದಲು, ಆಮೇಲೆ ದೇಶ, ಕಲಬುರಗಿ, ಬೆಂಗಳೂರು, ಕರ್ನಾಟಕ ಎಲ್ಲ ಆಮೇಲೆ. ನೀವು ಅಷ್ಟೇ ಕಾಂಗ್ರೆಸ್ನವರು. ಯಾವನಾದರೂ ನಿಮ್ಮ ಪಕ್ಷದಲ್ಲಿ ಬದುಕುಳಿಯೋಕ್ಕೆ ಸಾಧ್ಯನಾ? ರಾಜೀವ್ ಗಾಂಧಿ ರಾಹುಲ್ ಗಾಂಧಿಗೆ ಬೈದ್ಬಿಟ್ಟು ಹೇಳಿಪ್ಪ ನೋಡೋಣ. ಅಲ್ಲೂ ಅಷ್ಟೇ ಮೋದಿಗೆ ಬೈದು ಬದುಕಂಗಿಲ್ಲ. ನಿಮ್ದೇನಿದೆ ವ್ಯತ್ಯಾಸ? ಭಾಳ ಎರಡು ಪಕ್ಷಗಳು, ನಿಮ್ದೇನಿದೆ ವ್ಯತ್ಯಾಸ? ಎಲ್ಲ ಪಕ್ಷಗಳು ಲೀಡರ್ಸ್ಗಳು 50 ವರ್ಷದಿಂದ ಪಾಲನೆ ಮಾಡಿಕೊಂಡು ಜೀವ್ ಹುಜೂರ್ ಆಗಿರುವಂಥ ಕಾಂಗ್ರೆಸ್ ಪಕ್ಷ ಜೀವ್ ಹುಜೂರ್ ಅಲ್ವೇನು ಕಾಂಗ್ರೆಸ್ನಲ್ಲಿ? ಕಾಂಗ್ರೆಸ್ನಲ್ಲಿ ಬೆನ್ಮೂಳೆ ಇದೆಯಾ ಯಾರಿಗಾರುವೆ ಹೈಕಮಾಂಡ್ ಮುಂದೆ? ಸೇಮ್ ಎರಡು ಕಡೆನೂ ಹಂಗೆ ಸುಮ್ಮನೆ ಹೊಡಿತಾರೆ. ಇಷ್ಟಿಷ್ಟು ಆ ಟೈಮಿಗೆ ಹಂಗೆ ತಿರ್ಚಿಬಿಟ್ಟು ಎಣದ ಬಿಟ್ರೆ ಕೆಳವನು ಯಾವನು? ಎಸ್. ಇನ್ನು ಇರಾನ್ ಇಸ್ರೇಲ್ ಮಧ್ಯೆ ಯುದ್ಧ ವಿರಾಮ ಘೋಷಣೆ ಆದರೂ ಕೂಡ ಸೇಡ್ ಮುಂದುವರೆದಿದೆ. 3 ಇಸ್ರೇಲ್ ಗೂಢಚಾರಿಗಳನ್ನು ಇರಾನ್ ಗಲ್ಲಿಗೇರಿಸಿದೆ. ಇಸ್ರೇಲ್ ಗೂಢಚಾರಿ ಸಂಸ್ಥೆ ಮೊಸಾದ್ಗಾಗಿ ಬೇಹುಗಾರಿಕೆ ಮಾಡ್ತಾ ಇದ್ದಂಥ ಆರೋಪದಲ್ಲಿ ಟರ್ಕಿ ಗಡಿಗೆ ಹೊಂದಿಕೊಂಡಂಥ ಉರ್ಮಿಯಾ ಭಾಗದಲ್ಲಿ ಗಲ್ಲಿಗೇರಿಸಿದೆ. 700ಕ್ಕೂ ಹೆಚ್ಚು ಜನರನ್ನ ಬಂಧಿಸಿದಾರಂತೆ. ಈಗ ಟ್ರಂಪ್ ಏನಾಗುತ್ತೋ ಏನೋ ಗೊತ್ತಿಲ್ಲ, ಅಲ್ಲಿ ನಾವು ಹೊಡೆದಾಕಿದ್ದೀವಿ ಅಂತಿದ್ದಾರೆ. ಬಟ್ ಈ ಅಮೆರಿಕಾದಲ್ಲೇ ಹೇಳ್ತಾ ಇದ್ದಾರೆ ಇಲ್ಲ ಅದಕ್ಕೆ ಏನು ಹಾನಿ ಆಗಿಲ್ಲ ಅಂತ. ಹಾನಿ ಆಗಿದೆಯೋ ಇಲ್ವೋ ಅನ್ನೋದು ಅಷ್ಟೇ ಕ್ವಿಕ್ಕಾಗಿ 2 ದಿನದಲ್ಲಿ ಗೊತ್ತಾಗತ್ತೆ ಅಂತ ನನಗನ್ಸಲ್ಲ. ಗೊತ್ತಾಗಲ್ಲ ಸರ್, ನನಗನ್ಸಲ್ಲ. ನನಗೆ ಗೊತ್ತಿಲ್ಲ ಇವ್ರದ್ದೆಲ್ಲ ಏನಂತ ಸಾಮರ್ಥ್ಯಗಳಿವೆ ಕಂಡುಹಿಡಿಯಕ್ಕೆ ಇದನ್ನ ಅಂತ. ಓಕೆ, ಸಿ ದೇರ್ ಆರ್ ಇನ್ಫಾರ್ಮೇಷನ್ ಇಂಟೆಲಿಜೆನ್ಸ್ ಹ್ಯಾಸ್ ಟು ಫ್ಲೋ ಸೈಟಿಂದ. ಯಾರಿಂದ ಬರಬೇಕದು? ಇಲ್ಲ ಇಸ್ರೇಲ್ ಬೆಂಬಲಿತ ಮೊಸಾಡ್ ಆಪರೇಟೆಡ್ ಲೋಕಲ್ ಇದರಿಂದ ಬರಬೇಕು ಇಂಟೆಲಿಜೆನ್ಸ್, ಗ್ರೌಂಡ್ ಇಂಟೆಲಿಜೆನ್ಸ್ ಅಲ್ಲಿ. ಅದಿಲ್ಲ ಅಂತಂದ್ರೆ ಅಮೆರಿಕನ್ CIA ಅಥವಾ ಇನ್ಯಾವುದೋ ಬ್ಯಾಕ್ಡಪ್ ಆರ್ಗನೈಸೇಷನ್ಸ್ ಇಂದ ಇಂಟೆಲಿಜೆನ್ಸ್ ಒಳಗೆ ಬರಬೇಕು. ಅದು ಬಿಟ್ಟರೆ ಇರಾನ್ನೇ ಕಮಿಟ್ ಮಾಡ್ಕೋಬೇಕು ಏನಾರು ಒಂದು. ಇರಾನ್ನೇ ಹೇಳ್ಕೊಳ್ತದೆ ನಮಗೆ ಜಾಸ್ತಿ ಹಾನಿ ಆಗಿದೆ ಅಂತ. ಒಳಗಡೆ ಏನಾಗಿದೆ? ಕ್ರಿಟಿಕಲ್ ಥಿಂಗ್ ಏನು? ಒಳಗಡೆ ಇರುವಂತಹ ಎಕ್ವಿಪ್ಮೆಂಟ್ಸ್ ಹಾನಿ ಆಗಿದೆಯಾ? 400 kg ಅಂತಿದ್ರಲ್ಲ, ಅದ್ರಲ್ಲಿ ಒಂದಷ್ಟು ಏನಾದ್ರು ಅಲ್ಲೇ ಉಳ್ಕೊಂಡಿದೆಯಾ? ಅದನ್ನು ಐ ಥಿಂಕ್ ಯು ನೀಡ್ ಟೈಮ್. ಅಷ್ಟು ಸುಲಭನ ಸರ್ ಅದನ್ನು ಬೇಗ ಕ್ವಿಕ್ ಆಗಿ ಮೂವ್ ಮಾಡೋಕ್ಕೆ? ಆಗಲ್ಲ ಅಂತ ನನ್ನ ವಾದ. ಅದು 400 kg ಅಂತಂದ್ರೆ 400 kg ಬೇಳೆ ಅಲ್ಲ, ಅದು ಲಾರ್ಜ್ಲಿ ಇಫ್ ಐ ಆಮ್ ನಾಟ್ ರಾಂಗ್ ಪೌಡರ್ ಫಾರಮ್. ತೂಕ ಅಷ್ಟು ಸುಲಭ ಅಲ್ಲ ಅದನ್ನು ಸಾಗಿಸೋದುವೆ. ಗೊತ್ತಿಲ್ಲ. ಐ ಥಿಂಕ್ ಒಂದು 3-4 ದಿನ ಬೇಕು ಅನ್ಸುತ್ತೆ ಪ್ರಾಪರ್ ಇನ್ಫಾರ್ಮೇಶನ್. ಓಕೆ.